ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಸೆಪ್ಟೆಂಬರ್ 28ನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವಂತಹ ಭಾನುವಾರ. ನಾಳೆಯ ಒಂದು ಭಾನುವಾರದಿಂದ ಈ ರಾಶಿಯವರಿಗೆ ಸಂಪತ್ತಿಗೆ ಕೊರತೆ ಇರೋದಿಲ್ಲ, ಮುಟ್ಟಿದ್ದೆಲ್ಲ ಚಿನ್ನವಾಗ್ತಾ ಹೋಗುತ್ತೆ. ನಾಳೆಯ ನವರಾತ್ರಿಯ 7ನೇ ದಿನವಾಗಿರೋದ್ರಿಂದ ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಬೇಕು, ಯಾವ ದೇವಿಯ ಆರಾಧನೆಯನ್ನು ಮಾಡಬೇಕು, ಯಾವೆಲ್ಲ ರೀತಿಯ ನೈವೇದ್ಯವನ್ನು ಇಡಬಹುದು, ಯಾವ ಬಣ್ಣದ ವಸ್ತ್ರವನ್ನು ಧರಿಸ್ಕೊಳ್ಬೇಕು ಎಂಬ ವಿಶೇಷವಾದ ಮಾಹಿತಿಯನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಾಳೆಯ ಒಂದು ಅದೃಷ್ಟವಂತ ರಾಶಿಗಳು ಯಾವ್ಯಾವು, ಯಾವೆಲ್ಲ ರೀತಿಯ ಅದೃಷ್ಟವನ್ನು ಜೀವನದಲ್ಲಿ ಕಂಡುಕೊಳ್ತಾ ಹೋಗ್ತಾರೆ, ಯಾವ ರೀತಿ ಸಂಪತ್ತನ್ನು ಇವರ ಕಡೆಗೆ ಆಕರ್ಷಣೆ ಮಾಡಿಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ರಾಶಿಯಲ್ಲಿರುವಂತಹ ಜನರಿಗೆ ನಾಳೆಯಿಂದ ದುಡ್ಡಿನ ಸುರಿಮಳೆ ಸುರಿಯುತ್ತದೆ, ಸಂಪತ್ತಿಗೆ ಕೊರತೆ ಇರೋದಿಲ್ಲ, ಮುಟ್ಟಿದ್ದೆಲ್ಲ ಬಂಗಾರವಾಗ್ತಾ ಹೋಗುತ್ತೆ. ಸಂಪೂರ್ಣವಾಗಿ ದುರ್ಗಾಮಾತೆಯ ಅನುಗ್ರಹದಿಂದಾಗಿ ಈ ರಾಶಿಯವರು ಅದೃಷ್ಟವಂತರಾಗಿ ಜೀವನವನ್ನು ನಡೆಸ್ತಾರೆ. ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಸೂರ್ಯದೇವನ ಸಂಪೂರ್ಣವಾದ ಅನುಗ್ರಹ ಇರೋದ್ರಿಂದ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಇರುವಂತಹ ತೊಂದರೆ ತಾಪತ್ರೆಗಳನ್ನು ಸಂಪೂರ್ಣವಾಗಿ ದೂರ ಮಾಡಿಕೊಳ್ಬಹುದು. ಇನ್ನು ಮುಂದೆ ಹಣಕಾಸಿನ ಪರಿಸ್ಥಿತಿ ಬಲಪಡಿಸ್ಕೊಳ್ತಾ ಹೋಗ್ತೀರಾ. ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ನಿಮ್ಮ ಮೇಲಿರೋದ್ರಿಂದ ಸಂಪತ್ತಿನಲ್ಲಿ ಇರುವಂತಹ ತೊಂದರೆಗಳೆಲ್ಲ ದೂರವಾಗುತ್ತೆ. ನೀವು ಮುಟ್ಟಿದ್ದೆಲ್ಲ ಕೂಡ ಬಂಗಾರವಾಗ್ತಾ ಹೋಗುತ್ತೆ. ಇನ್ನು ಹಲವಾರು ರೀತಿಯ ಯೋಗವನ್ನು ನಿಮ್ಮ ಜೀವನದಲ್ಲಿ ಕಂಡುಕೊಳ್ತೀರಾ. ಸೂರ್ಯದೇವನ ಸಂಪೂರ್ಣವಾದ ಅನುಗ್ರಹ ಸಾಕಷ್ಟು ಲಾಭವನ್ನು ತಂದುಕೊಡುತ್ತೆ. ಈ ಸಂದರ್ಭದಲ್ಲಿ ಮಾಡಿರುವಂತಹ ಹೂಡಿಕೆಗಳಿಂದ ಸಾಕಷ್ಟು ಲಾಭವನ್ನು ಕಂಡುಕೊಳ್ತೀರಾ. ಧನ ಸಂಪತ್ತಿನ ಮಹಾಮಳೆ ಶುರುವಾಗುತ್ತೆ ಅಂತ ಹೇಳಿದ್ರೆ ತಪ್ಪೋಗೋದಿಲ್ಲ. ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗೋದ್ರಿಂದ ಲಾಭದಲ್ಲಿ ಬಹಳಷ್ಟು ವೃದ್ಧಿಯನ್ನು ಸಹ ಹೊಂದಬಹುದು. ಈ ಸಂದರ್ಭದಲ್ಲಿ ಪ್ರಗತಿಗಾಗಿ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಕೆಲಸದಲ್ಲಿ ಇರುವಂತಹ ವ್ಯಾಪಾರ ಮಾಡ್ತಿರುವಂತಹ ಜನರಿಗೆ ಕೂಡ ಈ ಒಂದು ಸಂದರ್ಭ ಸೂಕ್ತವಾಗಿದ್ದು, ಲಾಭ, ಲಾಟರಿ, ಷೇರು ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಹಲವಾರು ರೀತಿಯ ಒಂದು ಸುಸಂದರ್ಭ ಅಂತ ಹೇಳಬಹುದು. ಧನ ಲಾಭವನ್ನು ಪಡ್ಕೊಳ್ತಾ ಹೋಗ್ತೀರಾ. ಪ್ರೇಮ ಸಂಬಂಧಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಂಡುಕೊಳ್ತೀರಾ. ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಸಂಪೂರ್ಣ ಬೆಂಬಲವನ್ನು ಕಂಡುಕೊಳ್ಳೋದ್ರ ಜೊತೆಗೆ ಸಂಪತ್ತಿನ ವೃದ್ಧಿ ಆಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಮ ಬದಲಾವಣೆ ನಿಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ ಎಲ್ಲವೂ ಕೂಡ ನಿಮ್ಮನ್ನು ಇನ್ನಷ್ಟು ವಿಶೇಷ ವ್ಯಕ್ತಿಯನ್ನಾಗಿ ಪ್ರತಿಬಿಂಬಿಸುವಂತೆ ಮಾಡ್ತಾ ಹೋಗುತ್ತೆ. ಸಂತೋಷದಿಂದ ತುಂಬಿರುವಂತಹ ಜೀವನವನ್ನು ಆಕರ್ಷಣೀಯವಾಗಿ ನೀವು ಕಾಣಿಸ್ಕೊಳ್ತೀರಾ. ಜೊತೆಗೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡೋದ್ರಿಂದ ಬಹಳಷ್ಟು ಪ್ರಗತಿಯನ್ನು ಕೂಡ ಕಂಡುಕೊಳ್ತೀರಾ. ಸಂಪತ್ತಿಗೆ ಸಂಬಂಧಿಸಿದಂತೆ ಅಪಾರವಾದ ಲಾಭ, ಸಂಪತ್ತಿಗೆ ಸಂಬಂಧಪಟ್ಟಂತೆ ಅಪಾರವಾದ ಯಶಸ್ಸು, ಕೀರ್ತಿ, ಉತ್ತಮವಾದ ಸ್ಥಾನ, ಗೌರವ ಎಲ್ಲ ಕೂಡ ಸಿಗ್ತಾ ಹೋಗುತ್ತೆ. ಹೊಸ ಮನೆಯನ್ನ, ಆಸ್ತಿಯನ್ನ ಖರೀದಿಸುವ ಯೋಗ ಕೂಡ ಇದೆ. ಸುಖ, ಸಮೃದ್ಧಿ ಬಹಳಷ್ಟು ವೃದ್ಧಿ ಆಗೋದ್ರ ಜೊತೆಗೆ ಈ ಅವಧಿಯಲ್ಲಿ ನೀವು ಮನೆಯ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಕೂಡ ಪಡ್ಕೊಳ್ತಾ ಹೋಗ್ತೀರಾ. ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ನಡೀತಾ ಹೋಗುತ್ತೆ. ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಸೋಲನ್ನು ಕಾಣಲು ಸಾಧ್ಯವಿಲ್ಲ. ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಾಳೆಯ ಒಂದು ಭಾನುವಾರದಿಂದ ನವರಾತ್ರಿಯ ಸಂದರ್ಭವಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸೋಕೆ ಉತ್ತಮವಾದ ಪ್ರಗತಿಪರ ಜೀವನದ ಹೋರಾಟಗಳು ಸಹಕಾರಗೊಳ್ತಾ ಹೋಗುತ್ತೆ. ನಿಮ್ಮ ಜೀವನದ ಎಲ್ಲ ಪರೀಕ್ಷೆಗಳಿಗೂ ಕೂಡ ನಿಮ್ಮನ್ನು ನೀವು ಒಡ್ಡಿಕೊಳ್ಳೋದ್ರಿಂದ ಅತ್ಯುತ್ತಮವಾದ ಆರೋಗ್ಯವಂತ, ನೆಮ್ಮದಿವಂತ ಜೀವನದ ಶೈಲಿಯನ್ನು ರೂಪಿಸ್ಕೊಳ್ತೀರಾ. ನಾಳೆ ಸೆಪ್ಟೆಂಬರ್ 28 ನವರಾತ್ರಿಯ 7ನೇ ದಿನ ದುರ್ಗಾದೇವಿಯನ್ನು ಈ ದಿನ ಯಾವ ಅವತಾರದಲ್ಲಿ ಪೂಜಿಸಬೇಕು, ಯಾವ ಬಣ್ಣದ ಸೀರೆ, ನೈವೇದ್ಯ, ಪುಷ್ಪ ಮಂತ್ರಗಳನ್ನು ಪಾಲಿಸಬೇಕು, ದೇವಿಯ ಶಕ್ತಿ ಎಂಥದ್ದು, ಕತೆ ಯಾವ ರೀತಿ ಇರುತ್ತದೆ ಎಂದು ತಿಳಿದುಕೊಳ್ತಾ ಹೋಗೋಣ. ನವರಾತ್ರಿಯ 7ನೇ ದಿನದಂದು ದುರ್ಗಾ ಮಾತೆಯನ್ನ ಸ್ವರೂಪವಾದ ಕಾಳರಾತ್ರಿ ಎಂದು ಕರೆಯಲಾಗುತ್ತೆ. ಈ ದೇವಿಯ ಶರೀರದ ಬಣ್ಣವು ಗಾಢವಾದ ಅಂಧಕಾರದಂತೆ ಇರುತ್ತದೆ. ತನ್ನ ಜಡೆಯನ್ನ ಕಟ್ಟದೆ ಹಾಗೆ ಬಿಟ್ಟು ಹರಡಿಕೊಂಡಿರುತ್ತಾಳೆ. ಇನ್ನು ಕುತ್ತಿಗೆಯಲ್ಲಿ ಪಳಪಳನೆ ಹೊಳೆಯುತ್ತಿರುವಂತಹ ಮಾಲೆ ಇದೆ. ಆ ತಾಯಿಗೆ 3 ಕಣ್ಣುಗಳಿವೆ. ಈ ಕಣ್ಣುಗಳು ಯಾವ ರೀತಿ ಇವೆ ಅಂದರೆ ಬ್ರಹ್ಮಾಂಡದ ರೀತಿಯಲ್ಲಿ ಗೋಳಾಕಾರದಲ್ಲಿ ಇದೆ. ಆ ಕಣ್ಣುಗಳ ಕಿರಣಗಳು ವಿದ್ಯುತ್ನಂತೆ ವ್ಯಾಪಿಸಿಕೊಂಡಿರುತ್ತೆ. ಆ ಒಂದು ತಾಯಿಯ ಉಸಿರನ್ನು ಬಿಡುವಾಗ ಹಾಗೂ ತೆಗೆದುಕೊಳ್ಳುವಾಗ ಬೆಂಕಿಯು ದಗದಗಿಸುವಂತೆ ಜ್ವಾಲೆಗಳು ಹೊರಹೊಮ್ಮುತ್ತದೆ. ಆ ತಾಯಿಯ ವಾಹನವು ಕತ್ತೆ ಆಗಿದೆ. ತನ್ನ ಬಲಗೈಯ ಮೇಲ್ಭಾಗದಲ್ಲಿ ಹೊರ ಮುದ್ರೆಯಿಂದ ಸಕಲರಿಗೂ ಹೊರ ನೀಡುತ್ತಿದ್ದು, ಬಲಗೈಯ ಕೆಳಭಾಗದಿಂದ ಅಭಯ ಮುದ್ರೆಯನ್ನು ಹೊಂದಿದೆ. ಇನ್ನು ಈ ಜಗಜ್ಜನನಿಯ ಎಡಭಾಗದ ಕೈಯಲ್ಲಿ ಕಬ್ಬಿಣದ ಮುಳ್ಳುಗಳು ಇದ್ದರೆ ಕೆಳಗಿನ ಕೈಯಲ್ಲಿ ಖಡ್ಗವಿರುತ್ತದೆ. ಇನ್ನು ಕಾಳರಾತ್ರಿಯ ಸ್ವರೂಪದಲ್ಲಿ ದುರ್ಗೆಯು ಭಯಂಕರವಾಗಿ ಕಾಣುತ್ತಾಳೆ. ಆದರೆ ಫಲವನ್ನು ನೀಡುವ ವಿಚಾರಕ್ಕೆ ಬಂದಲ್ಲಿ ಸದಾ ಶುಭ ಫಲಗಳನ್ನೇ ನೀಡುತ್ತಾಳೆ ಅಂತ ಹೇಳಬಹುದು. ಆದ್ದರಿಂದ ಆಕೆಯನ್ನ ಶುಭ ಶಂಕರಿ ಎಂದು ಸಹ ಕರೆಯಲಾಗುತ್ತೆ. ಭಕ್ತರು ಅಥವಾ ಆರಾಧಕರು
ತಾಯಿಯ ಸ್ವರೂಪಕ್ಕೆ ಹೆದರುವ ಅಗತ್ಯವೇ ಇರುವುದಿಲ್ಲ. ನವರಾತ್ರಿಯ 7ನೇ ದಿನದಂದು ಕಾಳರಾತ್ರಿಯ ದಿನ ಆರಾಧನೆ ಮಾಡಿದರೆ ಕೊನೆಯ ಇಲ್ಲದಂತಹ ಪುಣ್ಯ ಫಲಗಳು ಸಿಗ್ತಾ ಹೋಗುತ್ತೆ. ಅಂದರೆ ಅಕ್ಷಯ ಪಾತ್ರೆ ಥರ ಫಲ ಸಿಗುತ್ತೆ. ಜೀವನದಲ್ಲಿ ಇರುವಂತಹ ಯಾವುದೇ ಕೆಲಸದ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ. ಶತ್ರುಗಳ ನಾಶವಾಗ್ತಾ ಹೋಗುತ್ತೆ. ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ. ಕಾಳರಾತ್ರಿ ದೇವಿಯು ದುಷ್ಟರು ಹಾಗೂ ರಾಕ್ಷಸರನ್ನ ನಾಶ ಮಾಡ್ತಾಳೆ. ಈ ದೇವಿಯ ಸ್ಮರಣೆ ಮಾತ್ರದಿಂದಲೇ ಭೂತ ಪ್ರೇತ ರಾಕ್ಷಸರು ಮೊದಲಾದ ದುಷ್ಟರನ್ನ ಸಮಸ್ಯೆಗಳನ್ನ ಕರಗಿ ಹೋಗುವಂತೆ ಮಾಡುತ್ತೆ. ತಾಯಿಯ ಪೂಜೆ ಮಾಡೋದ್ರಿಂದ ಗ್ರಹ ಬಾಧೆಗಳು ಕೂಡ ದೂರವಾಗುತ್ತೆ. ಯಾರು ಕಾಳರಾತ್ರಿ ದೇವಿಯನ್ನ ಆರಾಧನೆ ಮಾಡ್ತಾರೋ ಅಂಥವರಿಗೆ ಬೆಂಕಿಯಿಂದ ಎದುರಾಗುವಂತಹ ಆತಂಕ, ನೀರಿನಿಂದ ಎದುರಾಗುವಂತಹ ಬಾಧೆಗಳು, ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಿಂದ ಎದುರಾಗುವ ತೊಂದರೆಗಳು ಸಹ ದೂರವಾಗ್ತಾ ಹೋಗುತ್ತೆ. ಇನ್ನು ಜಾತಕದಲ್ಲಿ ಶನಿ ದೋಷಗಳು ಕಾಳರಾತ್ರಿಯ ಮೂಲಕ ದೂರವಾಗಿ ಶನಿದೇವರ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು. ನಿಮಗೆ ಶತ್ರುಗಳೇ ಇಲ್ಲದ ಜೀವನ ಬೇಕೆಂದರೆ ಕಾಳರಾತ್ರಿಯ ಆರಾಧನೆಯನ್ನ ನವರಾತ್ರಿ ಸಂದರ್ಭದಲ್ಲಿ ಮರೆಯದೆ ಮಾಡಿಕೊಳ್ಬೇಕು. ರಕ್ತ ಬೀಜಾಸುರನನ್ನ ವಧಿಸುವ ಸಲುವಾಗಿ ದುರ್ಗೆ ಕಾಳರಾತ್ರಿಯ ರೂಪವನ್ನ ತಾಳುತ್ತಾಳೆ. ರಕ್ತ ಬೀಜಾಸುರನನ್ನ ಕೊಂದು ರಕ್ತ ಬೀಜಾಸುರನ ರಕ್ತದ ಒಂದು ಹನಿಯು ಕೆಳಗೆ ಬೀಳದಂತೆ ಕುಡಿದು ಮದದಿಂದ ನರ್ತಿಸುತ್ತಾಳೆ. ಶಿವನ ಎದೆಯ ಮೇಲೆ ಕಾಲಿಟ್ಟು ನಂತರ ಆಕೆಯು ಸಹಜ ಸ್ಥಿತಿಗೆ ಬರುತ್ತಾಳೆ. ಈಕೆಯನ್ನ ಆರಾಧಿಸುವವರು ಮನಸ್ಸು ಸಹಕಾರ ಚಕ್ರದಲ್ಲಿ ಸ್ಥಿತಗೊಂಡು ಹಾಗೂ ವಿಘ್ನಗಳು ನಾಶವಾಗಿ ಪುಣ್ಯಲೋಕ ಪ್ರಾಪ್ತಿಯಾಗುತ್ತದೆ. ಕಾಲ ಎಂದರೆ ಸಮಯ ಹಾಗೂ ಸಾವು ಎಂಬುದರ ಸೂಚಕ. ಕಾಲರಾತ್ರಿಯ ಕಾಲದ ಸಾವು ಎಂಬುದನ್ನು ಹೇಳುತ್ತದೆ. ತಾಯಿ ಕಾಲರಾತ್ರಿ ದೇವಿಯು ಅಂಧಕಾರವನ್ನು ಹೊಡೆದೋಡಿಸಿ ಬೆಳಕೆಂಬ ಧನಾತ್ಮಕ ಶಕ್ತಿಯನ್ನು ಪ್ರಾಪ್ತಿ ಮಾಡ್ತಾಳೆ. ತಾಯಿಯು ಕತ್ತಲೆಯನ್ನು ಪ್ರತಿನಿಧಿಸುತ್ತಾಳೆ. ಆಕೆ ತನ್ನ ಶಕ್ತಿಯಿಂದ ಅಂಧಕಾರವನ್ನು ಹೇಗೆ ದೂರ ಮಾಡುತ್ತಾಳೋ ಅದೇ ರೀತಿ ಮನುಷ್ಯನ ಬದುಕಿನಲ್ಲಿ ಅನಾರೋಗ್ಯ, ಕೆಟ್ಟ ಯೋಚನೆಗಳನ್ನು ತೆಗೆದುಹಾಕಿ ಶಾಂತಿ ಧೈರ್ಯವನ್ನು ತುಂಬುತ್ತಾಳೆ. ನಾಳೆ ಕಾಲರಾತ್ರಿ ದೇವಿಯನ್ನು ಪೂಜಿಸುವ ಶುಭ ಸಮಯ ಬ್ರಾಹ್ಮಿ ಮುಹೂರ್ತದಲ್ಲಿ 4:33ರಿಂದ 5:21ರವರೆಗೆ ಪೂಜಿಸಿಕೊಳ್ಳಬಹುದು. ಅಭಿಜಿತ್ ಮುಹೂರ್ತ 11:46 ಇಲ್ಲಾಂದರೆ 12:34ರವರೆಗೆ ಪೂಜಿಸಬಹುದು. ಸಂಜೆ 6 ಗಂಟೆಯಿಂದ 7:53ರವರೆಗೆ ಅಮೃತ ಕಾಲದಲ್ಲಿ ಪೂಜಿಸಿಕೊಳ್ಳಬಹುದು. ದೇವಿಗೆ ಈ ದಿನದಂದು ಕಿತ್ತಳೆ, ಹಳದಿ ಬಣ್ಣದ ಸೀರೆ ಅಥವಾ ರವೆಕೆ ಕಣಗಳನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಬೇಕು. ಬೆಲ್ಲದಿಂದ ಮಾಡಿದ ಸಿಹಿ ನೈವೇದ್ಯವನ್ನು ಪೂಜೆಗೆ ಇಡಬಹುದು ಅಥವಾ ಬೆಲ್ಲವನ್ನೇ ದೇವಿಗೆ ಅರ್ಪಿಸಬಹುದು. ಇದರ ಜೊತೆಗೆ ನಿಂಬೆಹಣ್ಣು ಹಾಕಿದಂತಹ ವಿವಿಧ ಅಡುಗೆಗಳನ್ನು ಅಥವಾ ನಿಂಬೆಹಣ್ಣಿನ ಪಾನಕವನ್ನು ಕಾಲರಾತ್ರಿ ದೇವಿಗೆ ಅರ್ಪಿಸಬಹುದು. ಈ ದಿನ ಕಾಲರಾತ್ರಿ ದುರ್ಗಾ ಮಾತೆಯ ಕೆಂಪು ದಾಸವಾಳ, ಹಳದಿ, ಸೇವಂತಿಗೆ, ವಿವಿಧ ಕೆಂಪು ಬಣ್ಣದ ಪುಷ್ಪಗಳಿಂದ ಪೂಜಿಸಬಹುದು. ಕಾಲರಾತ್ರಿ ದೇವಿಯನ್ನ ಆರಾಧನೆ ಮಾಡಿದರೆ ಅಗ್ನಿ ಭಯ, ಜಂತು ಭಯ, ಸರ್ಪ ಭಯ, ಶತ್ರು ಭಯಗಳು ಇಲ್ಲದಂತಾಗುತ್ತೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಕಾಲರಾತ್ರಿಯ ಬಗ್ಗೆ ಮಾರ್ಕಂಡೇಯ ಪುರಾಣದಲ್ಲಿ ದುರ್ಗಾ ಸಪ್ತಸತಿಯಲ್ಲಿ ಉಲ್ಲೇಖಿಸಲಾಗಿದೆ. ಕಾಲರಾತ್ರಿ ದೇವಿಯನ್ನ ಶುಭ ಭಯಂಕರಿ, ಭೈರವಿ, ರೌದ್ರಿ, ಚಾಮುಂಡಿ, ಕಾಳಿ, ಮಹಾಕಾಳಿ, ಭದ್ರಕಾಳಿ ಎಂಬ ಹೆಸರುಗಳಿಂದ ರೂಪಗಳಿಂದ ಕರೆಯಲಾಗುತ್ತೆ. ಈ ದಿನ ಸರಸ್ವತಿ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ನವರಾತ್ರಿಯಲ್ಲಿ ಸರಸ್ವತಿ ಪೂಜೆ ತುಂಬ ವಿಶೇಷವಾಗಿದ್ದು, ಈ ದಿನದಂದು ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸಿದರೆ ವಿದ್ಯೆ ರಂಗದಲ್ಲಿ ಅದ್ಭುತವಾದ ಯಶಸ್ಸನ್ನು ಪಡೆದುಕೊಳ್ತಾರೆ. ನವರಾತ್ರಿಯ 7ನೇ ದಿನ ಕಾಲರಾತ್ರಿಯ ಜೊತೆಗೆ ಸರಸ್ವತಿ ದೇವಿಯ ಪೂಜೆ ಮಾಡಿಕೊಳ್ಳುವುದು, ಸ್ಮರಣೆ ಮಾಡುವುದು ತುಂಬ ಉತ್ತಮ. ಮಕ್ಕಳ ಕೈಯಲ್ಲಿ ಅಕ್ಷರ ಅಭ್ಯಾಸ ಮಾಡಿಸುವುದರ ಜೊತೆಗೆ ಸರಸ್ವತಿ ದೇವಿಯ ಚಿಕ್ಕ ಒಂದು ಮಂತ್ರವನ್ನು ಹೇಳಿಕೊಡಿ. ಇದರಿಂದ ವಿದ್ಯೆ, ಜ್ಞಾನ, ಜೀವನದಲ್ಲಿ ವಿಶೇಷವಾದ ಶಕ್ತಿ, ಕೃಪೆ ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಈ ಒಂದು ನವರಾತ್ರಿಯ ಸಂದರ್ಭ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವ ಜನರಿಗೂ ಅದ್ಭುತವಾದ ಯೋಗವನ್ನು ತಂದುಕೊಡುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಯಾವ ರೀತಿ ಪಡ್ಕೊಳ್ತಾರೆ, ಯಾವ ರಾಶಿಯವರು ಒಂದು ಅದ್ಭುತವಾದ ಫಲವನ್ನು ಪಡ್ಕೊಳ್ತಾರೆ ಅಂತ ನೋಡೋದಾದರೆ, ಮೊದಲನೇ ರಾಶಿ ಮೇಷ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಸಿಂಹ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೆ ಇದ್ದರೂ ಭಕ್ತಿಯಿಂದ ಓಂ ದುಮ್ ದುರ್ಗಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಾವು ತಿಳಿಸಿಕೊಡುವಂತಹ ಸಣ್ಣ ಪುಟ್ಟ ಪೂಜಾ ಪರಿಹಾರದ ಮೂಲಕ ನಿಮ್ಮ ಜೀವನವನ್ನು ಅದ್ಭುತವಾಗಿ ಬೆಳಗಿಸಿಕೊಳ್ಳಬಹುದು. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.